ಎಲ್ಲರಿಗೂ ನಮಸ್ಕಾರ. ನಿರ್ಮಲವಾಣಿ ವೀಕ್ಷಕ ಬಾಂಧವರೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇಂದಿನ ಉಪಶೀರ್ಷಿಕೆ ಅನಂತ ಚೌಕಟ್ಟು, ಶಾಂತ ಚಿತ್ರ. ಚೌಕಟ್ಟನಂತ ಅದರೊಳು ಚಿತ್ರಪಟ ಶಾಂತ. ಚೌಕಟ್ ಅನಂತ ಅದರೊಳು ಚಿತ್ರಪಟ ಶಾಂತ. ಸಾಕಾರ ಘನತತಿ ನಿರಾಕಾರ ನಭದಿ. ಸಾಕಾರ ಘನತತಿ ನಿರಾಕಾರ ನಭದಿ. ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಲೆಕ್ಕ ತಾತ್ವಿಕನಿಗದು ಮಂಕುತಿಮ್ಮ. ಮಂಕುತಿಮ್ಮ. ಚೌಕಟ್ಟನಂತ ಅದರೊಳು ಚಿತ್ರಪಟ ಶಾಂತ. ಸಾಕಾರ ಘನತತಿ ನಿರಾಕಾರ ನಭದಿ. ಲೌಕಿಕ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ. ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ. ಮಂಕುತಿಮ್ಮ. ಶಾಂತ ಕೊನೆಯುಳ್ಳದ್ದು. ಘನತತಿ ಮೋಡಗಳ ಗುಂಪು. ನಭದಿ ಆಕಾಶದಲ್ಲಿ. ಚಿತ್ರಪಟದ ವ್ಯಾಪ್ತಿಗೆ ಮಿತಿ ಇದೆ. ಚಿತ್ರಪಟದ ವ್ಯಾಪ್ತಿಗೆ ಮಿತಿ ಇದೆ. ಅದಕ್ಕೆ ತಕ್ಕಂತೆ ಚೌಕಟ್ಟನ್ನು ಯಾವ ರೀತಿಯಲ್ಲಿ ಬೇಕಾದರೂ ನಿರ್ಮಿಸಬಹುದು. ಅದಕ್ಕೆ ಮಿತಿ ಇಲ್ಲ, ಅಂತ್ಯ ಇಲ್ಲ. ಘನವಾದ ಮೋಡಗಳು ವಿವಿಧ ಆಕಾರಗಳಲ್ಲಿ ನಿರಾಕಾರವಾದ ಆಗಸದಲ್ಲಿ ಕಂಗೊಳಿಸುತ್ತವೆ. ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಎಂದರೆ ಇಹಲೋಕದಲ್ಲಿ ಹಣಕ್ಕೆ ಹೆಚ್ಚು ಪ್ರಾಮುಖ್ಯತೆ. ಹಣವಿಲ್ಲದವನು ಹೆಣಕ್ಕೆ ಸಮ ಅಂತಾರೆ. ಲೌಕಿಕ ವ್ಯಾಪಾರಗಳಿಗೆ ಅಗತ್ಯವಾದ ಜಡವಾದ ಹಣದ ಮೌಲ್ಯಕ್ಕೂ ಪಾರಮಾರ್ಥಿಕವಾದ ಪರಮಾತ್ಮನೆಡೆಗೆ ಕೊಂಡೊಯ್ಯುವ ನಿರ್ಲೌಕಿಕವಾದ ನಾಣ್ಯಕ್ಕೂ ವ್ಯತ್ಯಾಸವಿದೆ. ಪರಮನ ಕರುಣೆ ಎಂಬ ನಾಣ್ಯ ಅಪಾರವಾದದ್ದು. ಲೌಕಿಕ ಹಾಗೂ ನಿರ್ಲೌಕಿಕ ನಾಣ್ಯದ ಬಗ್ಗೆ ಲೆಕ್ಕ ಮಾಡುವವನು, ಅಂದರೆ ಚಿಂತನೆ ಮಾಡುವವನು ತಾತ್ವಿಕ. ಇದಕ್ಕೆ ಉತ್ತಮ ಉದಾಹರಣೆ ಶ್ರೀ ಪುರಂದರದಾಸರ ಜೀವನ ಚರಿತ್ರೆ. ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು. ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಮಂಕುತಿಮ್ಮ. ಅಜ್ಞಾತವಾದುದನು ಅಭಾವವೆನೆ ನಾಸ್ತಿಕನು. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿ ಮಂಕುತಿಮ್ಮ. ಮಂಕುತಿಮ್ಮ. ಅಭಾವ ಇಲ್ಲದ್ದು. ಜಿಜ್ಞಾಸ್ಯ ಜಿಜ್ಞಾಸೆಗೆ ಅಂದರೆ ವಿಚಾರ ಮಾಡಲು ತಕ್ಕದ್ದು. ಸ್ವಜ್ಞಪ್ತಿ ಶೋಧಿ ತಾನು ತಿಳಿದುಕೊಂಡಿರುವುದನ್ನು ಶೋಧಿಸಿಕೊಳ್ಳುವನು, ಅಂದರೆ ಮತ್ತೆ ಮತ್ತೆ ಅದರ ಬಗ್ಗೆ ಹೆಚ್ಚು ವಿಷಯ ತಿಳಿದುಕೊಳ್ಳಲು ಪ್ರಯತ್ನ ಪಡತಕ್ಕಂಥವನು. ಭಗವಂತನ ಸೃಷ್ಟಿ ಅಪಾರವಾಗಿದ್ದು ನಮ್ಮ ದೃಷ್ಟಿಗೆ ಅಗೋಚರವಾದ ಅಸಂಖ್ಯ ಜೀವ ಜಡ ರಾಶಿಗಳು ತುಂಬಿಕೊಂಡಿವೆ. ನಾಸ್ತಿಕನಾದವನು ತನ್ನ ಕಣ್ಣಿಗೆ, ಅಂದರೆ ಬಾಹ್ಯ ದೃಷ್ಟಿಗೆ ಗೋಚರವಾಗುವುದನ್ನು ಸತ್ಯ ಎಂದು ಭಾವಿಸುತ್ತಾನೆ. ತನ್ನ ತಿಳಿವಿಗಳಿಗೆ ಗೊತ್ತಾಗದೇ ಇರತಕ್ಕಂಥದ್ದು, ಅರಿವಿಗೆ ಬಾರದೇ ಇರತಕ್ಕದ್ದನ್ನು ಅದು ಇಲ್ಲವೇ ಇಲ್ಲ
ಎಂದು ವಾದ ಮಾಡತಕ್ಕಂಥವನು ನಾಸ್ತಿಕ. ಭಕ್ತನಾದವನು ಅಗೋಚರವಾದದ್ದನ್ನ, ಅದು ತನ್ನ ಅರಿವಿಗೆ ಎಟುಕಲಾಗದ ವಿಶಿಷ್ಟವಾದ ಒಂದು ಶಕ್ತಿ ಎಂದು ಭಕ್ತಿಯಿಂದ ನಂಬಿಸುತ್ತಾನೆ, ನಮಸ್ಕಾರ ಮಾಡ್ತಾನೆ, ನಮ್ರತೆಯಿಂದ ಅವನು ಕೈ ಮುಗಿತಾನೆ. ವಿಜ್ಞಾನಿಯಾದವನು ಜಿಜ್ಞಾಸೆಯಿಂದ ಅಗೋಚರವಾದದ್ದನ್ನ ಪತ್ತೆ ಹಚ್ಚಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಾನೆ. ಋಷಿಯಾದವನು ತಾನು ತಿಳಿದಿರುವ ಸತ್ಯವನ್ನು ಮತ್ತೆ ಮತ್ತೆ ಶೋಧಿಸಿ ಸತ್ಯವನ್ನು ಚೆನ್ನಾಗಿ ತಿಳಿದುಕೊಳ್ಳುವ ಕಾರ್ಯದಲ್ಲಿ ನಿರತನಾಗಿರುತ್ತಾನೆ. ಹೀಗೆ ನಾಸ್ತಿಕ, ಭಕ್ತ, ವಿಜ್ಞಾನಿ ಹಾಗೂ ಸನ್ಯಾಸಿ ಇವರ ಸತ್ಯಾನ್ವೇಷಣೆಯ ರೀತಿಯು ಈ ಮುಕ್ತಕದಲ್ಲಿ ವ್ಯಕ್ತವಾಗಿದೆ. ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.